ವಾಟ್ ಇಸ್ ದಿಸ್? ನಾನು ಕಾಲೇಜಿಗೆ ಬಂದ ದಿವಸನೇ ಟೋಟಲ್ ಕಾಲೇಜ್ ಎಂಟಿ ಆಗಿದೆಯಲ್ಲ. ಕಾಟನ್ ಪಟ್ಟಿ ತರ ಕ್ರೌಡಿ ಆಗಿರುತ್ತೆ ಅನ್ಕೊಂಡ್ರೆ ಕಾಕನ್ ಕೋಟಿ ತರ ಖಾಲಿ ಖಾಲಿ ಹೊಡಿತಾ ಇದೆ. ನೋ ಪ್ರಾಬ್ಲಮ್, ಸರ್ಚ್ ಪ್ಲೀಸ್. ಏನಿದು? ಒಂದು ಜೀನ್ಸು, ಗಾಗ್ರಾ, ಚಡ್ಡಿ, ಮಿಡ್ಡಿ ಏನು ಕಾಣ್ತಾ ಇಲ್ವೇ? ಪ್ರಿನ್ಸಿಪಲ್ ಏನಾದ್ರು ಗೋಟಾಕ್ ಅನ್ಬಿಟ್ನಾ? ಇಲ್ಲ ಕಾಲೇಜ್ ಒಳಗೆ ಆಲ ಕೈದಾದವರು ಬಾಮಿಗೆ ಬಿಟ್ಬಿಟ್ರ? ಎಕ್ಸ್ಕ್ಯೂಸ್ ಮೀ, ಯಾರು ಇದ್ರ ಅಲ್ಲಿ? ನಾನಿಂದು ಅಲ್ಲ, ಬಿಂದು. ಇಲ್ಲ ಬಿಂದು, ನೀನು ಇಂದು. ಆದ್ರೆ ಅಂದು ನೀನು ಇಂದು. ಎಂದು ಹಾಗೇ ನನ್ ಮುಖ ನೋಡು, ಹಾಗೇ ಹಿಂದಕ್ಕೆ ಹೋಗು, ಹಾಗೇ ಹಿಂದಕ್ಕೆ ಹೋಗು, ಹಿಂದಕ್ಕೆ ಹೋಗು, ಹಾಗೇ ಫ್ಲಾಶ್ ಬ್ಯಾಕ್ ಹೋಗು. ನೆನಪಿಗೆ ಇಂದು ಮೈ ಡಾರ್ಲಿಂಗ್. ನಿನ್ ಮುಳ್ಳಂದಿ ಮೂತಿಗಿಷ್ಟು ಮುಸ್ರೆ ಉಯ್ಯ ಒಬ್ಳೆ ಸಿಕ್ಕಿದ್ದೀನಿ ಅಂತ ಟಾಯ್ಲೆಟ್ ಒಳಗೆ ಕರ್ಕೊ ಬರ್ತಿದ್ಯಾ? ಇದು ಟಾಯ್ಲೆಟಾ? ಅಲ್ಲ, ದೇವಸ್ಥಾನ. ನನ್ನ ನಿನ್ನ ಸಂಬಂಧನ, ಜನ್ಮ ಜನ್ಮದ ಸಂಬಂಧನ ಒಟ್ಟಿಗೆ ಸೇರಿಸಿರೋ ದೇವಸ್ಥಾನ. ಇವೆಲ್ಲ ಶಿಲೆಗಳು. ನೀನೆ ಶಿಲೆ ಬಾಲಿಕೆ, ನಾನೇ ಶಿಲ್ಪಿ. ಬಾ ಮೆತ್ತಕ್ಕೆ ಎತ್ಕೊಂಡ್ಬಿಡೋಣ ಬಾ. ಉಚ್ಕಿ ಚಿಡ್ದಿದ್ಯಾ ನಿಂಗೆ? ಬಿಡ. ಯಾರು ನೀನು? ಐ ಆಮ್ ನ್ಯೂಲಿ ಅಪಾಯಿಂಟೆಡ್ ಅಟೆಂಡರ್ ಆಂಜಿ. ಹೂ ಆರ್ ಯು? ಅಟೆಂಡರ್ ಬಿಂದು. ಅಟೆಂಡರ್ ಬಿಂದು, ನೀನು ಅಟೆಂಡರು, ನಾನು ಅಟೆಂಡರು. ಬಾ ಸೀಕ್ರೆಟ್ ಆಗಿ ಅಟೆಂಡೆನ್ಸ್ ಹಾಕೊಂಡ. ಅಯ್ಯ ಅಟೆಂಡೆನ್ಸ್ ಹಾಕೋಣ ಬಾಮ. ಅಲ್ಲ ಪ್ರಿನ್ಸಿಪಲ್ ಇಲ್ಲಿ. ಪ್ರಿನ್ಸಿನಾ? ಪ್ರಿನ್ಸಿ ಗ್ರೌಂಡಿಂಗು, ಬಾಯ್ಸು ಕಿಕ್ಕಿಂಗು. ಥ್ಯಾಂಕ್ ಯು. ಒಳ್ಳೆ ಸ್ಮೆಲ್ ಬಂದ. ಎಸ್ಡಿಎಸ್ ಕಾಲೇಜ್ನ ಇಂಟರ್ ಕ್ಲಾಸ್ ಫುಟ್ಬಾಲ್ ಚಾಂಪಿಯನ್ಶಿಪ್ ನ 3 ಮ್ಯಾಚ್ಗಳಲ್ಲಿ 2 ಮ್ಯಾಚ್ ಗೆದ್ದ ತಂಡದ ನಾಯಕ ನಮ್ಮ ಕಾಲೇಜಿನ ತಂಡದ ನಾಯಕನಾಗುತ್ತಾನೆ. ಬ್ಲಾಕ್ ಕೋಬ್ರಾ ಟೀಮ್ನ ವಿಕ್ರಮ್ ಈಗ ಬಾಲನ್ನು ತೆಗೆದುಕೊಂಡು ಶರವೇಗದಲ್ಲಿ ಗೋಲ್ನತ್ತ ಹೋಗುತ್ತಾ ಇದ್ದಾರೆ. ಎದುರಾಳಿಗಳು ಟ್ಯಾಕಲ್ ಮಾಡಿದರು, ತಪ್ಪಿಸಿಕೊಂಡು ಚೆಂಡನ್ನು ರಭಸದಿಂದ ಗೋಲ್ನತ್ತ ಕಿಕ್ ಮಾಡಿದರು. ಒಂದ್ ನಿಮಿಷ, ಏನ್ ಸ್ಮಾರ್ಟ್ ಆಗಿದ್ದೇನಲ್ಲ. ಅಲ್ಲಿ ನೋಡಲು 1 ಬಾಲು 2 ಗೋಲ್. ಅದನ್ನ ಆಟ ಆಡಕ್ಕೆ ಇಷ್ಟು ಜನ ವೇಸ್ಟ್ ಪ್ಲೇಯರ್ಸ್, ಅದನ್ನ ನೋಡಕ್ಕೆ ಇಷ್ಟು ವೇಸ್ಟ್ ಬಾಡೀಸ್. ಈ ಕಾಲೇಜೇ ವೇಸ್ಟ್. ಅದನ್ನ ಶೂಟ್ ಮಾಡೋ ಈ ಕ್ಯಾಮ್ರಾನು ವೇಸ್ಟ್. ನೀನೊಬ್ಬ ಗೂಬೆ, ನೀನು ವೇಸ್ಟ್. ಏ ಕಾಳ ಪಾಪ ಕಾಳಿಸ್ಕೊಳ್ಳೋ. ನೀನ್ ಕಳ್ಸ್ಕೊಳ್ಳೋ ಗೂಬೆ. ಕಾಳಿಸ್ಕೊಳ್ಳಲೇ. ಈಗ ರೆಡ್ ಬುಲ್ಸ್ ನಾಯಕ ರಾಹುಲ್ ಬಾಲನ್ನು ಬಹಳ ಚಾತುರ್ಯದಿಂದ ಟ್ಯಾಕಲ್ ಮಾಡಿಕೊಂಡು ಗೋಲ್ನತ್ತ ಮುನ್ನುಗ್ಗುತ್ತಿದ್ದಾರೆ. ಮೊದಲನೇ ಮ್ಯಾಚ್ ನಲ್ಲಿ ರಾಹುಲ್ ಮೊದಲನೇ ಗೋಲನ್ನು ಹೊಡೆದಿದ್ದಾರೆ. 2 ತಂಡಗಳ ನಡುವೆ ರೋಮಾಂಚಕ ಸೆಣಸಾಟ. ಬ್ಲಾಕ್ ಕೋಬ್ರಾ ತಂಡದ ಮದನ್ ಚೆಂಡನ್ನು ಜೋರಾಗಿ ಗಗನದತ್ತ ಒತ್ತಿದ್ದಾರೆ. ವಾಟ್ ಎ ಪವರ್ಫುಲ್ ಕಿಕ್. ಚೆಂಡು ಕೆಳಗೆ ಬರುವ ನಿರೀಕ್ಷೆಯಲ್ಲಿ 2 ತಂಡದ ಆಟಗಾರರು ಕಾಯುತ್ತಿದ್ದಾರೆ. ಪೇಷನ್ಸ್ ಇಲ್ದಿರೋ ಪ್ಲೇಯರ್ಸ್, ಡೀಸೆನ್ಸ್ ಇಲ್ದಿರೋ ಸ್ಟೂಡೆಂಟ್ಸ್, ಸೆನ್ಸ್ ಇಲ್ದಿರೋ ಟೀಚರ್ಸ್, ಇವ್ರುಗಳಿಗೆಲ್ಲ ಏನ್ ಹೇಳ್ತೀರಪ್ಪ? ಇಷ್ಟು ಜನನ್ನ ಗುಡ್ಡೆ ಹಾಕೊಂಡು ನಾನ್ ಸೆನ್ಸ್ ಸ್ಟೂಪಿಡ್ ಇಡಿಯಟ್ ಗೇಮ್ ಆಡಿಸ್ತಾ ಇದ್ದಾನಲ್ಲ ಆ ಪ್ರಿನ್ಸಿಪಲ್. ಅವನು ಎಲ್ಲಿರ್ಬೋದು ಸರ್? ಎಲ್ಲಿರ್ಬೋದು? ಮನೆಯಲ್ಲಿ ಮಲಗಿರ್ಬೋದು. ಮನೆಯಲ್ಲಿ ಸ್ಟೂಪಿಡ್ ಪ್ರಿನ್ಸಿಪಲ್. ಈ ವೇಸ್ಟ್ ಮಾಡಿ ಪಕ್ಕದಲ್ಲೇ ಕೂತಿದ್ದಾನೆ. ಸರ್ ನಾನೇ ಅಟೆಂಡರ್ ಆಂಜಿ ಸರ್. ಸರ್ ನೀವೇ ಪ್ರಿನ್ಸಿಪಲ್ ಅಂತ ಗೊತ್ತಿಲ್ಲದೆ ಏನೇನು ಮಾತಾಡ್ಬಿಟ್ಟೆ ಸರ್. ನಾನಲ್ಲ ಪ್ರಿನ್ಸಿಪಲ್, ಅವರು. ಅವರಾ? ಕುಮಾರ್ನಿಂದ ಮದನ್ಗೆ, ಮದನ್ ಟ್ಯಾಕಲ್ ಮಾಡಿ ರಾಹುಲ್ಗೆ ಪಾಸ್ ಮಾಡಿದ್ದಾರೆ. ರಾಹುಲ್ ಫ್ಲೈ ಮಾಡಿ ಸುಂದರವಾದ ಫ್ರೀವೇ ಶಾಟ್ ಹೊಡೆದು ಮೂಲಂಗಿ ಹೆಚ್ಕೊಂಡ್ಯಾ? ಹಾ, ಹಾಗೆ ಗೋಡಂಬಿ ಏಲಕ್ಕಿನೂ ತೆಗ್ದಿಟ್ಕೋ. ಏ ಸರ್ಸು, ಗೋಡಂಬಿ ಎಲ್ಲಿಟ್ಟಿದ್ಯೆ? ಏಯ್, ಆಗ್ತೀನಿ ನೋಡು. ಅಪರೂಪಕ್ಕಾದ್ರೂ ಮರ್ಯಾದೆ ಕೊಡೆ. ಆಹಾ, ಮಕ್ಳು ವಯಸ್ಸಿಗೆ ಬಂದ್ಮೇಲೆ ಮರ್ಯಾದೆ ಕೇಳ್ಬಾರ್ದು ಕಣೆ. ಆಹಾ, ಹೆತ್ತೊಟ್ಟೆ ತಣ್ಣಗಾಯ್ತು. ಗೋಡಂಬಿ BMS ಕಾಲೇಜಲ್ಲಿದೆ, ದ್ರಾಕ್ಷಿ ಬಿಷಪ್ ಕಾಟನ್ ಕಾಲೇಜಲ್ಲಿದೆ. ತಗೋ. ಜ್ಞಾನಜ್ಯೋತಿ, ಸರ್ವೋದಯ, BMS, ಎಸ್ ಬಿಷಪ್ ಕಾಟನ್.
ಅಮ್ಮ ಕಪ್ ಸಾಹೇಬ್ರು ಬಂದ್ರು. ಅಬ್ಬಾ ಸದ್ಯ ಯಾರು ಕಾಣಿಸ್ತಿಲ್ಲ. ರಾಹುಲ್ ಬಾಯ್ ಮುಚ್ಕೊಂಡ್ ಕೊಡೋ. ಕಡ್ಲೆ ಬೆಳೆ ಇರೋದು ಇಲ್ಲಿ. ಮೌ ನೆಕ್ಸ್ಟ್ ಟೈಮ್ ಬರೋ ಕಪ್ಪೆಲ್ಲ ಶೋಕೇಸ್ ಅಲ್ಲಿ ಇಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ತಾನೆ? ಈ ಸಲ ಪ್ರಾಮಿಸ್ ಮಾಡಲ್ಲ. ನಿಮ್ ಅಪ್ಪನಾಣೆಗೂ ಹೇಳ್ತಾ ಇದ್ದೀನಿ, ಅಡ್ಗೆ ಮನೇಲಿರೋ ಸಾಮಾನೆಲ್ಲ ತುಂಬವರೆಗೂ ನಿಮ್ದು ಯಾವ ಕಪ್ಪು ಶೋಕೇಸ್ ಅಲ್ಲಿ ಇಡಲ್ಲ. ಕೊಡೋ ಇಲ್ಲಿ. ನಾನ್ ಕೊಡಲ್ಲ. ರಾಹುಲ್ ಸರ್ಸು ರಾಹುಲ್ ಸರ್ಸು ಮರ್ಯಾದೆ. ರಾಹುಲ್ ಹಿಡ್ಕೊಳೆ. ಸುರಿ ಇದ್ರಲ್ಲಿ. ಮುಂದಿನ ತಿಂಗಳು ಹಳ್ಳಿಯಿಂದ ನಿಮ್ಮ ಅಜ್ಜಿ ಅವರೆಕಾಳು ಕಳಿಸ್ತಾರಂತೆ. ಸ್ವಲ್ಪ ದೊಡ್ಡ ಕಪ್ ಕೆದ್ಕೊಂಡ್ ಬಾ. ಸೂರಿಯೇ ನೋಡ್ತಾ ನಿಂತಿದ್ದಾಳೆ. ಆದ್ರೂ ದಿಸ್ ಇಸ್ ತ್ರೀ ಮಚ್. ಇರು ಸುಬ್ರಹ್ಮಣ್ಯಂ ಹೇಳ್ತೀನಿ. ಏಯ್ ಸುಬ್ಬು ಎಲ್ಲೇ? ಹಿಂದ್ಗಡೆ ಕಳೆ ಕೀಳ್ತಾ ಇದಾರೆ. ಏನಮ್ಮ ಇದು ಕೆಟ್ಟ ವಾಸನೆ? ಏಯ್ ಅಣ್ಣ ಇವತ್ ಅಮ್ಮ ಮಾಡಿರೋ ಹೊಸ ರುಚಿ ಸೂಪರ್ ರಾ ಪಾಯಸ. ಯಾಕೋ ಚೆನ್ನಾಗಿಲ್ವೇನೋ? ಥೇಟ್ ನಿನ್ ಗಂಡನ್ ತರಾನೇ ಇದೆ. ಅಷ್ಟು ಕೆಟ್ಟದಾಗಿದ್ಯಾ? ಹಾಗಾದ್ರೆ ಈ ಮೂಲಂಗಿ ಪಾಯಸ ನಿಮ್ಮ ಅಪ್ಪ ತಿಂದ್ರೆ? ಮೂಲಂಗಿ ತಿಂದ ಕಮಂಗಿ. ಏಯ್ ಅತಿಯಾದ ಮಾತು ಆಪತ್ತಿಗೆ ಬಂತು. ದೇವ್ರು 2 ಕಿವಿ 1 ಬಾಯಿ ಕೊಟ್ಟಿರೋದು ಹೆಚ್ಚು ವಿಷಯ ಕೇಳ್ಕೊ, ಕಡಿಮೆ ಮಾತಾಡು ಅಂತ. ಗಾಂಭೀರ್ಯ ಘನತೆ ತಂದ್ಕೊಡುತ್ತೆ, ತಿಳ್ಕೊ. ಹೋಗಿ ಹೋಗಿ ಈ ಹಿಟ್ಲರ್ ಹತ್ರನೇ ತಗ್ಲಾಕೋಬೇಕಾಗಿತ್ತ ನೀನು? 3 ಹೊತ್ತು ಜಂಗಲ್ ಬುಕ್ ಶೇರ್ ಖಾನ್ ತರ ಇರ್ತಾರಲ್ಲ, ನಕ್ರೆ ಏನಾದ್ರು ಕಳ್ಕೊಂಡ್ಬಿಡ್ತಾರೆ ಅಂತ ಯಾರು ಸ್ವಾಮೀಜಿ ಬೋಧನೆ ಮಾಡಿದ್ರ ನಿನ್ ಗಂಡಂಗೆ? ಬಿಡ್ತು ಅನ್ನೋ. ಅವರು ಒಂದ್ಸಲ ನಕ್ಕಿದ್ರು ಗೊತ್ತಾ? ಯಾವಾಗ? ನಾ ಮೊದಲನೇ ಸಲ ಹೊಸ ರುಚಿ ಮಾಡಿದ್ನಲ್ಲ, ಅದನ್ ತಿನ್ನಕ್ ಮುಂಚೆ. ಆ ನಗು ನೋಡೆ ನಾ ಬಿದ್ದಿದ್ದು. ಈ ಪ್ರಾಣಿ ಈ ಜನ್ಮದಲ್ಲೇ ನಗಲ್ಲ ಅಂತ ಬಿದ್ದ ಮೇಲೆ ಗೊತ್ತಾಗಿದ್ದು. ನನ್ ಲೈಫ್ ಒಗ್ಗರಣೆ ಇಲ್ದಿರೋ ಉಪ್ಪಿಟ್ಟಾಗೋಯ್ತು. ಈ ಹಿಟ್ಲರ್ ನಗು ಯಾವಾಗ ಕಳೆದೋಯ್ತು ಅನ್ನೋ ಸೀಕ್ರೆಟ್ ಇವತ್ತು ಗೊತ್ತಾಯ್ತು. ಅಲ್ಲಮ್ಮ, ನಿನ್ನ ಹೊಸ ರುಚಿ ತಿಂದ ಮೇಲೂ ನಗ್ತಾ ಇರೋ 2 ಪ್ರಾಣಿಗಳು ಯಾವ್ದು ಗೊತ್ತಾ? ಒಂದು ನಾನು, ಇನ್ನೊಂದು ಇವಳು. ಏನು ಜೋಕಾ? ಹಾಗಲ್ಲ ಮದರ್ ಇಂಡಿಯಾ, ಮೊದ್ಲು ನೀನ್ ಹೊಸ ರುಚಿ ನಿಲ್ಸು. ಆಗಾಗ ಕನ್ನಡಿ ನೋಡ್ಕೊಂತ ನನ್ನ ಫಾದರ್ ಇಂಡಿಯಾಗ್ ಹೇಳು. ಆವಾಗ ಯಾವ ಜೋಕು ಬೇಡ, ಅವ್ರಾಗ ಅವ್ರೇನ್ ಹಾಕ್ಬಿಡ್ತಾರೆ. ತೆಗಬಾರ್ದು, ಸದ್ರಾಗ್ಬಿಡ್ತೀಯ. ದಿಲ್ ಪಸಂದು. ನಿಮ್ಮನ್ನೇ ರೀ. ಹಲೋ ದಿಲ್ ಪಸಂದ್. ಥ್ಯಾಂಕ್ಸ್. ನಾನ್ಸೆನ್ಸ್. ಸಿಕ್ಕಾಕೊಂಡ್ಯಾ? ಹೋಯ್ತಾರು ಸರ್ ಹೆಲ್ಮೆಟ್ 300 ರೂಪಾಯಿ ಇಸ್ಕಾ. ತೆಗಿತಿ. ಎಷ್ಟು ಸರ್? 300. ಅಯ್ಯೋ ಮಾದೇಶ್ವರ, ಏನ್ ಮಾಡ್ತಿದ್ದೀಯಾ? ಮಾಡೋದೇನು ಬಂತು, ಪೋಸ್ಟ್ ಇಂದ ಇಳಿಸೋದೆ. ಬೇಡಪ್ಪ ಬೇಡ. ಪೋಸ್ಟ್ ಇಂದ ಇಳಿದು ಕಮಿಷನರ್ ಆಗಿದ್ದವನು ಈಗ ಇನ್ಸ್ಪೆಕ್ಟರ್ ಇಳಿದ್ಬಿಟ್ಟಿದ್ದೀನಿ ಕಡೆಯ. ಬೇಡಪ್ಪ ಬೇಡ. ಎಲ್ಲ ಕಡೆ ಟಿವಿ ಕಣ್ಗಳಿರ್ತವೆ ಅಂತ ಜ್ಞಾನ ಬೇಡ ನಿಂಗೆ? ಡ್ಯೂಟಿ ಸ್ಕೂಲ್ ಹೊಡ್ಕಡಿಸ್ಕೋಬೇಕು. ಅನುಭವ ಸಾಲದ ಕಡೆ ಮರಿ. ನೀನ್ ಹೋಗಪ್ಪ ಮರಿ, ನಾನೇ ನಿನ್ಗೆ 50 ರೂಪಾಯಿ ಕೊಟ್ಬಿಡ್ತೀನಿ ಕಡೆ. ನಾನ್ ನಿನ್ ತಡೆದೂ ಇಲ್ಲ, ನೀನ್ ನಂದು ಏನು ವಿಡಿಯೋನು ಮಾಡಿಲ್ಲ. ಹೋಗಯ್ಯ, ಹೋಗರನ್ನ, ಹೋಗರನ್ನ, ಹೋಗ ನನ್ ರಾಜ, ಹೋಗಯ್ಯ. ಅಯ್ಯೋ ಹೋಗಯ್ಯ, ಅಯ್ಯೋ ಹೋಗಪ್ಪ ರಾಜ. ಏನ್ರಿದು? ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ದವನ್ಗೆ ಫೈನ್ ಹಾಕೋದ್ ಬಿಟ್ಟು ನೈಸ್ ಹೊಡಿತಿದ್ದೀರಾ? ಯಾರು? ಅದನ್ ಕೇಳಕ್ ಒನ್ ವೇಲ್ ಬಂದ್ರ ದಿಲ್ ಪಸಂದ್? ಹಾಕಿ ಸರ್ ಫೈನ್. ಇಲ್ಲ ಸರ್, ಅದು ಅಲ್ಲಾನು ಇಲ್ಲ ಎಲ್ಲಮ್ಮ ಡಿಎಲ್ ಎತ್ತಮ್ಮ 300 ರೂಪಾಯಿ. ಅಲ್ಲ ಸರ್, ಇವ್ರನ್ ಮಾತ್ರ ಸುಮ್ನೆ ಬಿಟ್ಟಿದ್ದೀರಾ? ನಾನ್ ಯಾಕೆ ಕಟ್ಬೇಕು? ಕಟ್ಟಲ್ಲ ಅಂದ್ರೆ ಸಮನ್ಸ್ ಕಳ್ಸಿ ಸರ್. ಬರ್ಕೊಳ್ಳಿ ಸರ್ ಬಯೋಡೇಟಾ. ಹೇಳಪ್ಪ. ಸ್ವಾತಿ ಅಲಿಯಾಸ್ ದಿಲ್ ಪಸಂದ್. ಫೋನ್ ನಂಬರ್ 9741059535.
ಮರಿ ಇವ್ರು ನಿಮಗೆ ಪರಿಚಯ ಇದಾರ? ಬರೀ ಪರಿಚಯನ? ನಮ್ಗೂ ಇವ್ರಿಗೂ ಖಾಸ ಸಾರ್. ಹಂಗಾರೆ ಇವ್ರು ಮುಟ್ಬಿಡ್ಲ ಮರಿ? ಹಾ ಬಿಟ್ಬಿಡಿ ಸರ್, ನಮ್ಮೋರೇ ಅಲ್ವಾ. ನೀವ್ ಯಾರು ಇನ್ಫ್ಲೂಯೆನ್ಸ್ ಮಾಡಕ್ಕೆ? ಫೈನ್ ಎಷ್ಟು ಹೇಳ್ರಿ? 300 ರೂಪಾಯಿ. ಹಾ ತೆಗಿ. ಪರ್ಸ್ ತಂದಿಲ್ಲ ಸರ್. ದಿಲ್ ಪಸಂದ್ ತಂದಿದ್ಯಾ? ಹೇಳಿ ಸರ್. ಸೂಪರ್. ವಾ, ಈ ದಿಲ್ ಪಸಂದ್ಗೋಸ್ಕರನಾದ್ರೂ ಇವ್ರನ್ನ ಬಿಟ್ಬಿಡಿ ಸರ್. ಬೇಕಾಗಿಲ್ಲ. ಫೈನ್ ಬದಲ ಗಾಡಿ ಇಟ್ಕೊಳ್ಳಿ. ನಿನ್ ದುಡ್ಡು ಬೇಡ, ನಿನ್ ಗಾಡಿ ಬೇಡ. ಸರ್ ಲಾರಿ. ಯಾರೀ ನೀವು? ನನ್ ಹೆಸರು, ನನ್ ಫೋನ್ ನಂಬರ್ ನಿಮ್ಗೆ ಹೇಗ್ರಿ ಗೊತ್ತು? ನನಗೂ ನಿಮಗೂ ಎಂತದ್ರಿ ಕಾಸ? ಹಲೋ ಕೂಲ್. ಇಷ್ಟು ಸ್ಪೀಡ್ ಆದ್ರೆ ಹೇಗೆ? ಆರಾಮಾಗಿ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡೋಣ ಬನ್ನಿ. ನಮಗೂ ನಿಮ್ಗೂ ಕೊಡೋದು ತಗೊಳ್ಳೋದು ಬೇಜಾನಿದೆ. ಏನ್ರಿ ಕೊಡೋದು, ಏನ್ರಿ ತಗೊಳ್ಳೋದು? ಪಬ್ಲಿಕ್ ಅಲ್ಲಿ ಹುಡುಗಿ ಹತ್ರ ಮಿಸ್ಬಿಹೇವ್ ಮಾಡಕ್ ನಾಚಿಕೆ ಆಗಲ್ಲ? ಇಡಿಯಟ್. ಈ ಇಡಿಯಟ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ಯಾವ್ದಕ್ಕೂ ನನ್ನ ನಂಬರ್ ತಗೊಂಡ್ಬಿಡಿ. ಯೂಸ್ಲೆಸ್ ಫೆಲೋಸ್ ನಂಬರ್ಸ್ ಅಗತ್ಯ ನನಗಿಲ್ಲ. ಈ ಯೂಸ್ಲೆಸ್ ಫೆಲೋ ನಂಬರ್ ರೀ ನಿಮಗ್ ಯೂಸ್ಫುಲ್. 9145143143. ದಿಲ್ ಪಸಂದ್ ಹೋ ಗಯಾ. ಸಿಗ್ಲಿ ನನ್ಗೆ. ಅಕ್ಕ ಅವ ಕರೀಲಿಕತ್ತಾರ. ತೊಲಿ ಕೆಟ್ಟಿದೆ ನನಗೆ. ಎಲ್ಲ ಸೇರ್ಕೊಂಡು ಇರಿಟೇಟ್ ಮಾಡ್ತೀರಾ. ಸಿಟ್ಟು ಬಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ. ಅವ್ವ, ನೀವ್ ಹೇಳುದು ಬರೋಬ್ಬರಿ ಐತಿ. ಇದೆಲ್ಲ ರಾಹು ದೋಷನ ನೋಡ್ರಿ. ಗುರುಜಿ ಹೇಳಿದ್ದು ಬರೋಬ್ಬರಿ ಐತಿ. ಕ್ಷೇತ್ರ ಬದಲಾಕೈತಂತ. ಅಕ್ಕ, ಯಾರೋ ಬಂದು ಇದನ್ ಕೊಟ್ಟು ಹೋಗ್ಯಾರ. ಸರಿ. ಇವನಾ? ಅಣ್ಣನೂ ಇದಾನೆ. ಅಣ್ಣ ಹೇಳಿದ ವಂಡರ್ಫುಲ್ ಪ್ಲೇಯರ್ ನೀನೇನಾ? ಅಂದ್ರೆ ನನ್ ಡಿವಿಡಿ ನಿನ್ ಹತ್ರ ಇದೆ, ಅದಕ್ಕೆ ಇಷ್ಟು ಕೊಬ್ಬಲ್ ಮಾತಾಡಿದ್ದು. ಆದ್ರೂ ಯು ಆರ್ ಲುಕಿಂಗ್ ಸ್ಮಾರ್ಟ್. ಏನ್ ನಿನ್ ನಂಬರು? ಹಾ, 9145143143. ಏನ್ ಬೇಕಾಜಿ? ಅನೀಶ್ ಮುಂಡೆದೆ ದೇವ್ರ ಪಿಕ್ಚರ್ ತಗೊಂಡ್ ಬಾ ಅಂತ ನಮ್ಮ ಯಜಮಾನ್ರು ನನ್ ಮೊಮ್ಮಗನ್ ಕಳಿಸಿದ್ರೆ ಇಂಥ ನಿಷ್ಠಾನ ಕಳ್ಸೋದ್ ನೀನು. ಅಜಯ್, ಮುದುಕರು ನೋಡೋ ದೇವರ ಸಿನಿಮಾ ಅಂತ ನಿನ್ನ ಮೊಮ್ಮಗ ಹೇಳ್ಬೇಕಾಗಿತ್ತು. ಯಾವ ಗಳಿಗೆಯಲ್ಲಿ ಕೊಟ್ಟು ಈ ಹಾಳದನ್ನ? ಶಂಕರಾಭರಣಂ ಸೋಮಯಾಜುಲು ತರ ಇದ್ದ ನನ್ನ ಗಂಡ ಈಗ ಬ್ರೂಸ್ಲಿ ತರ ಆಡ್ತಿದ್ದಾನೆ. ಒಂದು ವಾರದಿಂದ ನಿದ್ರೆ ಮಾಡಕ್ ಬಿಟ್ಟಿಲ್ವಲ್ಲೋ. ಬಾಡಿ ನೋಡಿದ್ರೆ ಮಠಕ್ಕೊಂದ್ ಕಾಲು, ಮಸಣಕ್ಕೊಂದ್ ಕಾಲು, ಅದು 1 ವಾರ. ಏನೋ ಎದ್ದರಿದ್ರು ಅನೀಶ್ ಏನೋ ಡಿವಿಡಿ ತಗೊಂಡು 1 ವಾರ ಆಯ್ತು. ಕಾಸಲ್ಲೇ? ಕಾಸು ಗೀಸು ಕೇಳಿದ್ರೆ ಎಕ್ಕಡ ಮುರಿದೋಗುತ್ತೆ ನನ್ನ ಮಗನೇ. ಅದೇನ್ ಮಾಡ್ತೀವಿ ನನಗೆ ಗೊತ್ತಿಲ್ಲ. ಅವನ್ ನಂಬರ್ ನಿನಗೆ ಕೊಟ್ಟಿದ್ದೀನಿ. ಸಾಯಂಕಾಲದೊಳಗೆ ನನ್ ಡಿವಿಡಿ ನಂಗೆ ಬೇಕು ಅಷ್ಟೇ. ಹಲೋ, ಹೇಳಿ ಸರ್. ಅಷ್ಟೆಲ್ಲ ಮರ್ಯಾದೆ ಬೇಡ ಮರ್ರಿ. ನೋಡ, ನೀನಾಗಿ ನೀನೇ ನಗನಗ್ತಾ ಬಂದು ಡಿವಿಡಿ ಕೊಟ್ಬಿಡು. ಇಲ್ಲ ಅಂದ್ರೆ ಆ ಡಿವಿಡಿ ಜೊತೆ ನಿನ್ನ ಬಾಡಿನೂ ಸ್ಕ್ರಾಪ್ ಮಾಡ್ಬಿಡ್ತೀನಿ. ಅಷ್ಟೊಂದು ಮೀಟ್ರ ನಿನ್ಗೆ? ನಾನಾ ಸರ್? ಇಲ್ಲೇ ಫುಟ್ಬಾಲ್ ಗ್ರೌಂಡ್ ಹತ್ರ ಹೋಗ್ತಾ ಇದ್ದೀನಿ, ಬರ್ತೀರಾ ಸರ್? ಅಲ್ಲೇ ಇರೋ. ಇನ್ನು 10 ನಿಮಿಷದಲ್ಲಿ ನಾನೇ ಅಲ್ಲಿಗೆ ಬಂದು ಫುಟ್ಬಾಲ್ ಆಡ್ಬಿಡ್ತೀನಿ. ಕಂಡೋರ್ ಮನೆ ಹೆಣ್ಮಕ್ಳು ಡಿವಿಡಿ ನಿಮಗೆ ಯಾಕೆ ಬಾಸ್? ಕೊಟ್ಟು ಬಿಡಬಾರ್ದ? ಇಷ್ಟೊತ್ತು ಕೊಟ್ಟನಲ್ಲಪ್ಪ. ನನಗಲ್ಲ ಬಾಸ್, ಆ ಹುಡುಗಿಗೆ. ಅವಳೆ ಹೇಳಿ ಮೇಡಮ್. ಎಲ್ರಿ ನನ್ ಡಿವಿಡಿ? ಹುಡುಗ ಸಿಕ್ಕಿದಾನೆ, ಕೊಟ್ಬಿಡ್ತಾನೆ. ಲೋ ಮಗ, ಕೊಟ್ಬಿಡು. ಅದ್ ಹ್ಯಾಕ್ ಕೊಡಕ್ಕಾಗತ್ತೆ ಸರ್? ನನ್ನ ಲವರ್ ಡಿವಿಡಿ ನನ್ನ ಹತ್ರ ಇರಬಾರ್ದಾ? ವಾಟ್? ಎಷ್ಟು ಡೀಪ್ ಆಗಿ ಲವ್ ಮಾಡ್ತಾ ಇದೀವಿ ಗೊತ್ತಾ? ಸಿಂಬಾಲಿಕ್ ಆಗಿ ಹಾರ್ಟ್ ಬದಲು ಡಿವಿಡಿ ಎಕ್ಸ್ಚೇಂಜ್ ಮಾಡಿದೀವಿ ಅಷ್ಟೇ.
ಇವಾಗ ಇದ್ದಕ್ಕಿದ್ದ ಹಾಗೆ ವಾಪಸ್ ಕೊಟ್ಬಿಡು ಅಂದ್ರೆ ಹೇಗ್ ಕೊಡಕ್ಕಾಗತ್ತೆ? ಏನು ಆ ಹುಡುಗಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಹಾಗಲ್ಲ ಮಗ, ಮೊನ್ನೆ ಪಬ್ಲಿಕ್ ಅಲ್ಲಿ ಕಿಸ್ ಕೊಡು ಅಂದ್ಲು. ಹಣೆಗೋ ಕೆನೆಗೋ ಆಗಿದ್ರೆ ನಾನೇ ಟ್ರೈ ಮಾಡ್ತಿದ್ದೆ. ಡೈರೆಕ್ಟ್ ಆಗಿ ಲಿಪ್ ಟು ಲಿಪ್ ಕೇಳ್ತಾಳೆ. ಪಬ್ಲಿಕ್ ಅಲ್ಲಿ ಹುಡುಗರು ಕೊಟ್ರೆ ಚೆನ್ನಾಗಿರಲ್ಲ, ಮೊದ್ಲು ನೀನ್ ಕೊಡು ಆಮೇಲೆ ನಾನ್ ಕೊಡ್ತೀನಿ ಅಂದೆ. ತಪ್ಪಾ? ನಮ್ ತಾಯಿನೇ ತಪ್ಪಲ್ಲ ಗುರು, ಅವಳೇ ಮೊದ್ಲು ಕೊಡಬೇಕು. ಮತ್ ಕೇಳ್ ಕೊಡ್ಸು. ಹಲೋ ಮೇಡಮ್, ಏನೋ ನಮ್ಮ ಹುಡುಗ ಆಸೆಯಿಂದ ಕೇಳ್ತಾ ಇದ್ದಾನೆ, ನೀವೇ ಮೊದ್ಲು ಕೊಡಬಾರ್ದಾ? ಏನ್ರಿ ಆಸೆ? ನಮ್ದು ಆಸೆನೆ. ಬೇಕಾದ್ರೆ ಮೊದ್ಲು ಅವ್ನ್ ಬಂದ್ ನಂಗ್ ಕೊಟ್ಟು ಆಮೇಲೆ ನನ್ನ ಹತ್ರ ತಗೊಳ್ಳಿ. ಲೇಡೀಸ್ ಫಸ್ಟ್ ಅಲ್ವಾ? ನೋ ವೇ, ಅವನೇ ಬಂದು ಮೊದ್ಲು ಕೊಡ್ಬೇಕು. ಅವ್ನ್ ಕೊಡ್ಲಿಲ್ಲ ಅಂದ್ರೆ ಹೇಗಾದ್ರೂ ಸರಿ, ನೀವೇ ಬಂದ್ ಕೊಡ್ಬೇಕು. ಮೈಂಡೆಡ್. ಏನಂತೆ? ಏನಿಲ್ವಂತೆ, ಕೊಡಲ್ವಂತೆ. ಓ, ನಾನು ಕೊಡಲ್ಲಪ್ಪ. ನೀನು ಮನೆಯಿಂದ ಆಚೆ ಕಾಲಿಡ್ತೀಯ? ದೀಪ ಹಚ್ಚಕ್ ಮುಂಚೆ ಮನೆಗ್ ಸೇರ್ಕೊ ಅಂತ ಎಷ್ಟ್ ಸಲ ಹೇಳಿಲ್ಲ ನಿನಗೆ? ಬೇಡ ನೋಡು, ಬೇಡ ಸರ್ಸು. ಕಿತ್ತೋಗಿರೋ ಲಾಣ್ಯ ತರ ಹಾಡಿದ್ದೆ ಹಾಡ್ತೀಯಲ್ಲ, ಹೊಸ ರಿಂಗ್ಟೋನ್ ಇದ್ರೆ ಹೇಳೆ. ಹೊಸ ರಿಂಗ್ ಟೋನ್ ಬೇಕಾ? ಕೊಡ್ತೀನಿ, ತಗೋ. ತಗೊಳ್ಳೆ, ತಗೋ. ಇದೇ ರೀತಿ ಹೊಡಿತಾ ಇದ್ರೆ ಹೊಸ ರುಚಿ ಹೆಲ್ಪ್ ಮಾಡಲ್ಲ ಅಷ್ಟೇ. ಮೌ, ಬರ್ಲಿಲ್ಲ ಅಂದ್ರೆ ಭರತನಾಟ್ಯ ಆಡ್ತೀಯ, ಬಂದ್ರೆ ಯಕ್ಷಗಾನ ಆಡ್ತೀಯ. ಏನಮ್ಮ ನಿಂದು? ಅಷ್ಟೇ ಯಾಕೋ, ತಾಂಡವನು ಆಡ್ತೀನಿ. ಮೊದಲು ನಿನಗ್ 4 ಬಾರಿಸ್ತೀನಿ, ಅವಳನ್ನ ವಹಿಸ್ಕೊಂಡ್ ಮಾತಾಡ್ತೀಯ. ಏನೋ ಮಕ್ಕಳು ಅಂತ ಸದರ ಕೊಟ್ರೆ ಅತಿ ಆಯ್ತು ನಿಮ್ದು. ಇನ್ನೊಂದ್ ದಿನ ಯಾರು ಲೇಟ್ ಆಗಿ ಬರ್ಬೇಕಂತೆ ಇಬ್ರು ಮನೆಗ್ ಸೇರ್ಸಲ್ಲ. ಸುಮ್ನೆ ರಮ, ಮಾತಿಗೆ ಮುಂಚೆ ನಮಗೆ ಬೈತಿಯಲ್ಲ. ಅಪ್ಪ ಯಾವತ್ತು ಲೇಟ್ ಆಗಿ ಬಂದಿಲ್ವಾ? ಅವ್ರಿಗೆ ಯಾವತ್ತಾದ್ರೂ ಈ ತರ ರೋಪ್ ಹಾಕಿದ್ಯಾ? ಹಾ, ಕೇಳೋಣ. ಒಂದೇ ಮನೇಲಿ ಇದೀವಿ ಅಂದ್ಮೇಲೆ ಎಲ್ರಿಗೂ ಒಂದೇ ನ್ಯಾಯ ಇರ್ಬೇಕು. ಅಪ್ಪಂಗ್ ಜೋರ್ ಮಾಡೋ ಧೈರ್ಯ ಇಲ್ಲ, ಸುಮ್ನೆ ನಮ್ಮ ಮುಂದೆ ಕೋಲಾಟ ಆಡ್ತಾಳೆ. ಏನೇ ಹೇಳ್ತಿದ್ಯಾ ನೀನು? ಹೊತ್ತಿಲ್ಲದ ಹೊತ್ತದ ಮನೆಗ್ ಬಂದ್ರೆ ನಿಮ್ಮಪ್ಪ ಸುಬ್ರಹ್ಮಣ್ಯ ಅಲ್ಲ, ಅವ್ರಪ್ಪ ಪರಮೇಶ್ ಬಂದ್ರು ಬೈಯೋದೆ. ನಾನ್ ಯಾರನ್ನು ಕೇರ್ ಮಾಡಲ್ಲ. ಏನ್ ಅನ್ಕೊಂಡಿದೀರಾ ನನ್ನ? ಅಷ್ಟೊಂದ್ ಮೀಟ್ರ ನಿನ್ಗೆ? ಹೌದು. ಏನೀಗ? ನಿಲ್ರಿ. ಯಾಕ್ರಿ ಲೇಟು? ನಿಮ್ಮನ್ನೇ ಕೇಳ್ತಾ ಇರೋದು. ಎಲ್ಲಾದ್ರೂ ಬಿದ್ಯಾ? ತಲೆಗೆ ಪೆಟ್ಟು ಬಿದ್ದಿದ್ಯಾ ಅಂದೆ. ಅಲ್ಲ ರೀ, ನಾನು ಎಕ್ಸ್ಪ್ಲನೇಷನ್ ಬೇಕಾ? ಬಾರ್ಗ್ ಹೋಗಿದ್ದೆ, ಅಯ್ಯೋ ಜೂಜ್ ಆಡ್ಕೊಂಡ್ ಬಂದೆ. ಇದೇ ಪ್ರಶ್ನೆ ಇನ್ನೊಂದ್ಸರ್ತಿ ರಿಪೀಟ್ ಆದ್ರೆ ನೀನ್ ಸೌತಿ ಮನೆಗೆ ಹೋಗ್ಬೇಕಾಗತ್ತೆ. ಏಯ್, ಏನೇ ಮುಖ ನೋಡ್ತಾ ನಿಂತಿದ್ಯಾ? ಹೋಗೆ ಕೆಲ್ಸ ನೋಡೋಗೆ, ಹೋಗೆ. ಬಂದಿಲ್ಲಿ ತನಿಖೆ ಮಾಡೋಕೆ. ಹಲೋ, ಸಾರಿ ಕಣೆ ಗೀತಾ, ಅಮ್ಮ ಬಿಡ್ತಾ ಇಲ್ವೇ? ಬೇಜಾರ್ ಮಾಡ್ಕೋಬೇಡ, ನಾಳೆ ಸಿಗ್ತೀನಿ, ಓಕೆನಾ? ಬಾಯ್. ನಾನಿನ್ನ ಬಿಡಲಾರೆ. ಅಮ್ಮ, ಒಂದ್ ಒಳ್ಳೆ ಫಿಲಂ ತೋರಿಸ್ತೀನಿ, ಬಾಮ್ಮ. ಯಾವ್ದು ತೋರಿಸ್ತೀಯ? ಏನ್ ಐರನ್ ಲೆಗ್ಗಮ್ಮ ನಿಂದು. ನೀನ್ ಕಾಲಿಟ್ಟ ತಕ್ಷಣ ಕರೆಂಟೇ ಹೊರಟೋಯ್ತು. ಅಮ್ಮ, ಒಂದ್ ಒಳ್ಳೆ ಫಿಲಂನ ಮಿಸ್ ಮಾಡ್ಕೊಂಡ್ಯಲ್ಲಮ್ಮ. ಯಾವ ಫಿಲಂ ತೋರಿಸ್ಬೇಕು ಅನ್ಕೊಂಡಿದ್ದೆ? ನಾನಿನ್ನ ಬಿಡಲಾರೆ. ಸದ್ಯ ಒಳ್ಳೇದೇ ಆಯ್ತು. ಆ ಪಿಕ್ಚರ್ ನೆನೆಸ್ಕೊಂಡ್ರೆ ನನ್ಗೆ ಈಗ್ಲೂ ಭಯ ಆಗತ್ತಪ್ಪ. ಯಾಕಮ್ಮ? ಮದ್ವೆ ಆಗ ಹೊಸದ್ರಲ್ಲಿ ಆ ಪಿಕ್ಚರ್ ನೋಡಿ 1 ವಾರ ನಿದ್ದೆ ಮಾಡಿರ್ಲಿಲ್ಲ ಕಣೆ. ಅದೇ ಯಾಕೆ? ಆವಾಗ ಬಾರೆ ಬಾ, ಹಾಲು ತಗೊಂಬಾರೆ. ಹಾಗ ನಗ್ಬೇಡ್ವೆ, ನೀನು ನಿಮ್ಮ ಅಪ್ಪನ್ ತರಾನೇ ಕಾಣ್ತೀಯ. ಎಲ್ಲಿರುವೆ ಮಾನವ ಕಾಡುವ ರೂಪಸಿಯೇ ಡನ್ 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 ಬಯಕೆಯ ಡಿಂಗ್ 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 ಬಳ್ಳಿಯ ಡಂಗ್ ಡಂಗ್ ಡನ್ ನಗುವ. ಏನದು? ಕಣ್ಕಣಲ್ವಾ? ಇಡೀ ಪ್ರಪಂಚಕ್ಕೆ ಗೊತ್ತು ತಲೆ ಮಟ್ಟೆ
ಹೆಲ್ಮೆಟ್ ನೀವಾಗ್ಲೇ ಫಿಕ್ಸ್ ಮಾಡ್ಕೊಂಡಿದ್ದೀರಾ, ಏನ್ ಮಾಡಕ್ಕಾಗಲ್ಲ. ಏನೋ ಗೊಣಗ್ತಾ ಇದ್ಯಾ? ಏನಿಲ್ಲ, ಅವತ್ತಪ್ಪ ನನ್ನ ತಲೆಗೆ ಬಾಲಲ್ಲಿ ಹೊಡೆದ್ನಲ್ಲ, ಇವತ್ತು ಹೊಡಿಲಿ ನೋಡೋಣ. ಪ್ರೊಟೆಕ್ಷನ್ ಪ್ರೊಟೆಕ್ಷನ್. ನಾನು ಏನ್ ಮಾಡಿದ್ರು ಬೈತಾನಲ್ಲ ಅಯ್ಯಪ್ಪ. ಬಿದ್ದು ಡಾರ್ಲಿಂಗ್, ನಿನ್ನ ಹಂಗೆ ನನ್ನ ಹತ್ರ ಬಂದಾಗಿಲ್ಲ, ನೀನ್ ದೂರನೇ ಹೋಗ್ತಿಯಲ್ಲ. ಮತ್ತಿನ್ನೇನು, ಮುಟ್ಟಿದ್ರೆ ಕರೆಂಟ್ ಹೊಡೆದ್ರೆ ಕಾಗಿದ್ರ ಆಡ್ತೀಯಾ? ಅದು ಒಂದು ಸಲ ಚಸ್ಕ ಮಸ್ಕ ಆಗೋ ತನಕ, ಆಮೇಲೆ ಎಲ್ಲ ಸರೋಗುತ್ತೆ. ಹೌದಾ? ನಿನ್ನಾಣೆಗೂ. ಹಾಗಿದ್ರೆ ನೀನನ್ನ ಲಗ್ನ ಮಾಡ್ಕೋತೀಯಾ? ಆದ್ರೆ ಒಂದ್ ಕಂಡೀಷನ್. ವಾಟ್ ಕಂಡೀಷನ್? ವಿಕ್ರಮ್ ವಿನ್ನಿಂಗು ಮ್ಯಾರೇಜ್ ಫಿಕ್ಸಿಂಗು, ರಾಹುಲ್ ವಿನ್ನಿಂಗು ಕ್ಯಾನ್ಸಲ್. ಎರಡನೇ ಮ್ಯಾಚ್ ಆರಂಭವಾಗಿದೆ. ರಾಹುಲ್ ಚೆಂಡನ್ನು ಶರವೇಗದಿಂದ ಮುಂದೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಹೊಡೆದರು. ತಂಡಕ್ಕೆ ಮತ್ತೆ ರಾಹುಲ್ ಅವರು ಚೆಂಡನ್ನು ಟ್ಯಾಕಲ್ ಮಾಡುತ್ತಾ ಸಾಗುತ್ತಿದ್ದಾರೆ. ವಿಕ್ರಮ್ ಅವರು ಬಾಲನ್ನು ಕಿತ್ತುಕೊಂಡು ಗೋಲ್ ಪೋಸ್ಟ್ ಸಾಗುತ್ತಿದ್ದಾರೆ. ಹೊಡೆದರು. ಎರಡೂ ತಂಡಗಳು ಒಂದೊಂದು ಗೋಲನ್ನು ಹೊಡೆದು ಪಂದ್ಯ ಸಮವಾಗಿದೆ. ಇನ್ನು 30 ನಿಮಿಷಗಳ ಆಟ ಆಡಬೇಕಾಗಿದೆ. ಈಗ ರಾಹುಲ್ ಬಾಲ್ ಟ್ಯಾಕಲ್ ಮಾಡುತ್ತಾ ಹೋಗಿದೆ. ಅಂತಿಮ ಕ್ಷಣಗಳು. ಇನ್ನು ಕೇವಲ 2 ನಿಮಿಷದ ಆಟ ಉಳಿದಿದೆ. ಚೆಂಡು ವಿಕ್ರಮ್ ಕೈಲಿ. ವಿಕ್ರಮ್ ಚೆಂಡು ಟ್ಯಾಕಲ್ ಮಾಡುತ್ತಾ ಗೋಲ್ ಪೋಸ್ಟ್ ಹತ್ತಿರ ಬಂದಿದ್ದಾರೆ. ಬರುತ್ತಿದ್ದಾರೆ. ನಮ್ಮಿಬ್ಬರು ಮದುವೆ ಫಿಕ್ಸ್. ಏನಾಯ್ತು? ನೀನಿರೋ ಕಂಡೀಷನ್ ಮದ್ವೆ ಬೇರೆ ಬೇಕಾ? ಏನು ಬರ್ತಾ ಇದಾರಾ? ಸರಿ ಸರಿ. ಏಯ್ ಬರ್ತಾ ಇದ್ರಂತೆ, ರೆಡಿ ಆಗ್ರೋ. ಓಕೆನಾ? ಯು ಆರ್ ಅಂಡರ್ ಅರೆಸ್ಟ್. ಯು ಆರ್ ಅಂಡರ್ ಅರೆಸ್ಟ್. ಇದವ್ರು ಬಂದ್ಮೇಲೆ ಹೇಳೋ ಡೈಲಾಗ್ ಕಣ. ಪ್ರಾಕ್ಟೀಸ್ ಮಾಡ್ತೇನೆ, ಸುಮ್ನಿರೋ. ಯು ಆರ್ ಅಂಡರ್ ಅರೆಸ್ಟ್. ಯು ಅಲ್ಲಿ ನೋಡು, ಅವ್ನು ಪ್ಯಾಂಟ್ ಉದುರ್ತಾ ಇದೆ. ಮತ್ತಿನ್ನೇನು, ಅವ್ನ್ ಸೈಜ್ ತಕ ಬನ್ನಿ ಅಂದ್ರೆ ಅವ್ರ ಅಪ್ಪನ್ ಸೈಜ್ ತಕ ಬಂದಿದ್ರಾ? ಏನ್ರಿ ನೋಡ್ತಾ ಇದೀರಾ? ಬಾಯ್ ತೆಗ್ದು ಉಪ್ಪನ್ನಿ. ಇದೇನು ದಮ್ಮೊಡೆ ಮೆಷಿನ್ ತರ ಇದೆ? ಸಾರ್ ಇದು ಹೊಸ ಮಿಷಿನ್, ಉಪ್ಪನ್ನಿ ನೀವು. ಸಾರ್ ಫುಲ್ ಟ್ಯಾಂಕು, ಡೌಟೇ ಇಲ್ಲ, ಇದು ಗೌರ್ಮೆಂಟ್ ಸಾರಾಯಿನೇ. ಹೌದು ಸರ್. ಯು ಆರ್ ಅಂಡರ್ ಅರೆಸ್ಟ್. ಯು ಆರ್ ಅಂಡರ್ ಅರೆಸ್ಟ್. ಏನ್ ಅರೆಸ್ಟ್? ಯಾವ ಕೇಸ್ಗೆ ಅರೆಸ್ಟ್? ಹಿಟ್ ಅಂಡ್ ರನ್, ಓವರ್ ಸ್ಪೀಡ್, ಡ್ರಂಕ್ ಅಂಡ್ ಡ್ರೈವ್, ಹೆಡ್ ಲೈಟ್ ಆಫ್, ಬ್ಯಾಕ್ ಲೈಟ್ ಆನ್, ಎಲ್ಲ ಸೇರಿ ಒಟ್ಟು 6 ಕೇಸು. ಸೆಕ್ಷನ್ 30, 60, 90 ಕ್ವಾರ್ಟರ್ ಪ್ರಕಾರ 420 ಕೇಸು. ಎಸ್, ಯು ಆರ್ 420. ಯು ಆರ್ ಅಂಡರ್ ಅರೆಸ್ಟ್. ಅಯ್ಯಪ್ಪ, ಯಾವನ 420? ಯಾವ್ದು ಡಿಪಾರ್ಟ್ಮೆಂಟ್ ಇಂದ? ಯಾವ್ದು ಏರಿಯಾ? ಅಲ್ಲ, ಪೊಲೀಸ್ನವ್ರ ಮೇಲೆ ಕೈ ಮಾಡೋದಲ್ದೆ ನಮ್ಗೆ ಆವಾಜ್ ಹಾಕ್ತಿದ್ದೀರಾ? ಎಸ್, ಯು ಆರ್ ಅಂಡರ್ ಅರೆಸ್ಟ್. ಎಲ್ಲಾರನ್ನು ಎತ್ತಂಗಡಿ ಮಾಡಿಸ್ಬಿಡ್ತೀರಿ. ಯಾವ್ದು ಸ್ಟೇಷನ್ ನಿಂದು? ಎತ್ತಂಗಡಿ ಮಾಡ್ಸೋರಂತೆ, ಮೊದಲು ದುಡ್ಡೆತ್ತಿ. ಅರಸ್ಕೊಳ್ಳಿ ನನ್ ಮಕ್ಕಳ. ಕಮಿಷನರ್ ಫೋನ್ ಮಾಡ್ತೀರಿ, ಬೆಳಗ್ಗೆ ಹೊತ್ತಿ ಎಲ್ಲರೂ ನಾಪತ್ತೆ ಆಗಿರ್ಬೇಕು. ಬ್ಲಡಿ ಫೆಲೋಸ್. ಕಮಿಷನರ್ ನಂಬರ್ ಹೇಳು. 4132 450 450. ನಮಸ್ಕಾರ ಸರ್. ಇವ್ರು ಯಾಕೆ ಸರ್ ನಿಮ್ಮನ್ನ ಹಿಡಿದಿದ್ದಾರೆ? ಯಾವನ ಗೊತ್ತು, ಏನು ಹೇಳ್ತಾನೆ ಇಲ್ಲ. ಇಡಿಯಟ್ಸ್ ಬಾಯಿಗೆ ಬಂದಾಗ ಬೊಗಳ್ತಾ ಇದ್ದಾರೆ. ಅದಕ್ಕೆ ಕಮಿಷನರ್ ಹೇಳಿ ಒಂದ್ ದಾರಿ ಕಾಣಿಸ್ತೀನಿ ಇವ್ರಿಗೆಲ್ಲ. ಸರ್ 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 ಇಷ್ಟು ಸಣ್ಣ ವಿಷಯಕ್ಕೆ ಕಮಿಷನರ್ ಯಾಕೆ ಸರ್? ಕೊಡಿ ಸರ್, ಕೊಡಿ ಸರ್. ಇಲ್ಲಿ ನಿಧಾನ ನಿಧಾನ ಸರ್, ಬಿದ್ದಿದ್ ಬಿಟ್ಟಿರಾ ರೀ? ಯಾರು ಅಂತ ಅನ್ಕೊಂಡಿರ ಇವ್ರನ್ನ? ಸ್ವಾತಿ ಇಂಡಸ್ಟ್ರೀಸ್ ಓನರ್, ಕಮಿಷನರ್ ಕಸಿನ್, ಫೈನಾನ್ಸ್ ಮಿನಿಸ್ಟರ್ ಫ್ರೆಂಡ್. ಗೊತ್ತಾ? ಹೌದಾ ಸರ್? ಹೌದ್ರಿ. ಇಂಥ ಪಬ್ಲಿಕ್ ಫಿಗರ್ನೆಲ್ಲ ಅರ್ಧ ರಾತ್ರಿಯಲ್ಲಿ ಎನ್ಕ್ವೈರಿ ಮಾಡ್ತಿರಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಇಷ್ಟಕ್ಕೆಲ್ಲ ಯಾಕೆ ಸಿಟ್ಟಾಗ್ತೀರಾ ಸರ್? ಏನೋ ಅವ್ರು ಕುಡ್ದಿದ್ರು, ನಾವು ಒಂದ್ ಸ್ವಲ್ಪ ಕೇರ್ಕೊಳ್ಳೋಣ ಅಂತ. ಸರ್ ನೀವು ಹೊರಡಿ ಸರ್. ಮೊದಲು ನೀವು ಹೋಗ್ರಿ. ಸರಿ ಇದ್ರ ಬಗ್ಗೆ ನಾವು ಏನು ಮಾತಾಡಂಗಿಲ್ಲ. ನೀವು ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಇಟ್ಸ್ ಓಕೆ ಸರ್. ನೀವು ಹೋಗ್ಬನ್ನಿ, ನೀವು ಹೋಗ್ಬನ್ನಿ. ಅಯ್ಯ, ಏನಾಯ್ತು ಸರ್? ಕೀಲೆ ಕಾಣಿಸ್ತಾ ಇಲ್ಲ. ಪೊಲೀಸ್ನವ್ರು ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ.
ಬನ್ನಿ ಸರ್, ಡ್ರಾಪ್ ಮಾಡ್ತೀನಿ. ಡ್ರಾಪ್ ಮಾಡ್ತೀರಾ? ಹಾ ಸರ್. ಥ್ಯಾಂಕ್ ಯು. ಗಟ್ಟಿಯಾಗಿ ಹಿಡ್ಕೊಳ್ಳಿ ದೇವ್ರು, ಬಿದ್ಗಿದ್ ಹೋಗ್ಬಿಟ್ಟಿರಾ? ಏನ್ ಮಾಡ್ಕೊಂಡಿದ್ಯಾ? ಸದ್ಯಕ್ಕೆ ನಿಮ್ ಮಗಳನ್ನ ಲವ್ ಮಾಡ್ಕೊಂಡಿದ್ದೀನಿ. ಏನಂದಿ? ನಾನೇನಾದ್ರು ಅನ್ನ? ಓ, ಏನು ಅಳ್ಳಿಲ್ಲ ಅಲ್ಲ? ಇಲ್ವಲ್ಲ. ಪೊಲೀಸ್ ಟಾರ್ಚರ್ಗೆ ತಲೆ ಎಲ್ಲ ನಿಧಾನ 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 ಅಂಕಲ್. ಥ್ಯಾಂಕ್ ಯು ಮೈ ಬಾಯ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಅಂಕಲ್. ಥ್ಯಾಂಕ್ಸ್ ಅ ಲಾಟ್. ಇಟ್ಸ್ ಓಕೆ. ಗುಡ್ ನೈಟ್. ಗುಡ್ ನೈಟ್ ಅಂಕಲ್. ದೇವ್ರು ನಿನ್ನ ಚೆನ್ನಾಗಿ ಕೊನೆ ತನಕ ಹೀಗೆ ಇದ್ಬಿಡು ದೇವ್ರು. ನೀನೇನು ಹೇಳಿಲ್ಲ ಅಲ್ಲ? ಇಲ್ಲ ಅಂಕಲ್. ಇಲ್ಲ? ಇಲ್ವಲ್ಲ. ಶ್ಯೂರ್? ಎಸ್. ಬಾ ಒಳಗೆ. ಇನ್ಮೇಲೆ ಬರ್ತಾನೆ ಇರ್ತೀನಲ್ಲ. ನೀವ್ ಹೋಗಿ ಅಂಕಲ್, ಹೋಗಿ. ಗುಡ್ ನೈಟ್. ಹಾ, ಯಾ, ಗುಡ್ ನೈಟ್. ಗುಡ್ ನೈಟ್. ಯಾ.